ನೀವು ಹಲವಾರು ಕಡೆ ಕೇಳಿರ್ಬೋದು ಬ್ರೈಡಲ್ ಜ್ಯೂಸ್ ಆಗಿರ್ಬೋದು, ವೆಯ್ಟ್ ಲಾಸ್ ಜ್ಯೂಸ್, ವೆಯ್ಟ್ ಗೇನ್ ಜ್ಯೂಸ್ ಈ ಥರ ಹಲವಾರು ಜ್ಯೂಸ್‌ನ ನೀವು ಕೇಳಿರ್ತೀರ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಏನಂದ್ರೆ, ಯಾವ ಜ್ಯೂಸ್‌ನ ಯಾವ ಟೈಮಲ್ಲಿ ಕುಡಿಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಕೆಲವೊಂದು ಡ್ರಿಂಕ್‌ಗಳು ಬರೀ ನೈಟ್ ಅಷ್ಟೇ ಕುಡಿಬೇಕು, ಕೆಲವೊಂದು ಡ್ರಿಂಕ್‌ಗಳು ಬರೀ ಬೆಳಗ್ಗೆ ಅಷ್ಟೇ ಕುಡಿಬೇಕು. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ 2 ಇಂಪಾರ್ಟೆಂಟ್ ನೈಟ್ ಡ್ರಿಂಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಇನ್ನೊಂದು ಸೀಕ್ರೆಟ್ ಡ್ರಿಂಕ್ ಬಗ್ಗೆನೂ ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್‌ವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ನಾನು ಲಾಸ್ಟ್ ತೋರಿಸೋ ಜ್ಯೂಸ್ ತುಂಬ ಇಂಪಾರ್ಟೆಂಟ್. ಅದು ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ 3 ಜ್ಯೂಸ್‌ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಯಾವ ಟೈಮಲ್ಲಿ ಕುಡಿಬೇಕು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ ಯಾವುದೇ ರೀತಿಯಾದ ಎಕ್ಸ್ಪೆನ್ಸಿವ್ ಇಂಗ್ರೀಡಿಯೆಂಟ್ಸ್‌ನ ಯೂಸ್ ಮಾಡಿ ಜ್ಯೂಸ್ ಮಾಡ್ತಿಲ್ಲ. ಮನೆಯಲ್ಲೇ ಅವೈಲಬಲ್ ಇರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್‌ನ ಯೂಸ್ ಮಾಡಿ ನಾನು ನಿಮಗೆ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿವತ್ತು ತೋರಿಸ್ತಿರೋದು 2 ನೈಟ್ ಡ್ರಿಂಕ್ ಜ್ಯೂಸ್ ಆ್ಯಂಡ್ ಇನ್ನೊಂದು ಗ್ರೀನ್ ಜ್ಯೂಸ್ ಅಂತ. ಇದನ್ನ ನೀವು ಯಾವ ಟೈಮಲ್ಲಾದ್ರೂ ಕನ್ಸ್ಯೂಮ್ ಮಾಡ್ಬೋದು. 3 ಜ್ಯೂಸನ್ನು ತುಂಬ ಹೆಲ್ತಿ. ನಿಮಗೆ ಯಾವ್ದು ಬೇಕು ನೀವು ಆ ಜ್ಯೂಸನ್ನ ಟ್ರೈ ಮಾಡಿ ಕುಡಿಬೋದು. ನಿಮಗೆ ಹೆಲ್ತಿ ಸ್ಕಿನ್, ಹೆಲ್ತಿ ಹೇರ್, ಬೆಸ್ಟ್ ಬಾಡಿ ಮತ್ತು ಬೆಟರ್ ಡೈಜೆಷನ್ ಬೇಕಂದರೆ ಹೆಲ್ತಿ ಫುಡ್ ಜೊತೆ ಹೆಲ್ತಿ ಡ್ರಿಂಕ್ಸ್ ಕೂಡ ಕುಡಿಯೋದು ತುಂಬ ಇಂಪಾರ್ಟೆಂಟ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಆ ಹೆಲ್ತಿ ಜ್ಯೂಸಸ್ ಯಾವ್ದ್ಯಾವುದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಜ್ಯೂಸ್ ನಂಬರ್ 1, ಗ್ರೀನ್ ಜ್ಯೂಸ್. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವುದು ಅಂದರೆ ಸ್ಪಿನಾಚ್, ಮಿಂಟ್ ಲೀವ್ಸ್, ಆ್ಯಪಲ್, ಜಿಂಜರ್ ಆ್ಯಂಡ್ ಕುಕುಂಬರ್. ಈ 5 ಇಂಗ್ರೀಡಿಯಂಟ್ನ ನೀವು ನೀಟಾಗಿ ವಾಶ್ ಮಾಡಿಕೊಂಡು, ಪೀಲ್ ಮಾಡಿ, ಚಾಪ್ ಮಾಡಿ, ಬ್ಲೆಂಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನೀಟಾಗಿ ಬ್ಲೆಂಡ್ ಮಾಡಿ ನಿಮ್ಮ ಜ್ಯೂಸ್ ರೆಡಿ ಆಗುತ್ತೆ. ಇದಕ್ಕೆ ನೀವು ಸ್ವಲ್ಪ ಜಿಂಜರ್ನ ಕೂಡ ಯೂಸ್ ಮಾಡ್ಕೋಬೋದು. ಕೆಲವೊಬ್ಬರು ಜಿಂಜರ್ ಹೀಟ್ ಅಂತ ಹೇಳಿ ಯೂಸ್ ಮಾಡಲ್ಲ, ಬಟ್ ಜಿಂಜರ್ ಹಾಕಿದ್ರೆ ರಿಸಲ್ಟ್ ಇನ್ನೂ ಚೆನ್ನಾಗಿ ಸಿಗುತ್ತೆ. ಸೊ ಈ ಜ್ಯೂಸಲ್ಲಿ ನಾವು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಕುಕ್ಕುಂಬರಲ್ಲಿ ಜಾಸ್ತಿ ವಾಟರ್ ಕಂಟೆಂಟ್ ಇರೋದ್ರಿಂದ ಇದನ್ನು ಸಮ್ಮರಲ್ಲಿ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಬಾಡಿ ಹೈಡ್ರೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ನಮ್ಮ ಬಾಡಿಲಿ. ನಮ್ಮ ಸ್ಕಿನ್ ಹೈಡ್ರೇಟ್ ಆಗೋದಕ್ಕೂ ಕೂಡ ಕುಕುಂಬರ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸ್ಪಿನಾಚ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತಲೇ ನೀವು ಹೇಳ್ಬೋದು. ಸ್ಪಿನಾಚಿಂದ ನಮ್ಮ ಸ್ಕಿನ್ನಿಗೆ ಬೆನಿಫಿಟ್ಸ್ ಇದೆ, ನಮ್ಮ ಹೇರಿಗೂ ಕೂಡ ಬೆನಿಫಿಟ್ಸ್ ಇದೆ. ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ತುಂಬ ಒಳ್ಳೆಯದು. ಸ್ಪಿನಾಚ್ ನಮ್ಮ ಬ್ಲಡ್ಡಿನ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಎನರ್ಜಿ ಲೆವೆಲ್ಸ್ನ ಬೂಸ್ಟ್ ಮಾಡೋದಕ್ಕೂ ಕೂಡ ಸ್ಪಿನಾಚ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮಿಂಟ್ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ನಮಗೆ ಫ್ರೆಶ್ನೆಸ್ ನೀಡುತ್ತೆ, ಬ್ಲೋಟಿಂಗ್ ಸಮಸ್ಯೆಯಿಂದ ನಮಗೆ ಮುಕ್ತಿನ ನೀಡುತ್ತೆ. ನೆಕ್ಸ್ಟ್ ಆ್ಯಪಲ್ ಈ ಜ್ಯೂಸಿಗೆ ಒಂದು ಸ್ವಲ್ಪ ಸ್ವೀಟ್ ಆ್ಯಡ್ ಮಾಡುತ್ತೆ. ಆ್ಯಪಲಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ ಮತ್ತು ಹೇರಿಗೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಜಿಂಜರ್, ಇದು ಆಪ್ಷನಲ್. ಜಿಂಜರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಇದು ಡಿಟಾಕ್ಸ್ ಆಗಿ ಕೂಡ ನಮ್ಮ ಬಾಡಿಗೆ ಕೆಲಸ ಮಾಡುತ್ತೆ. ಈ ಜ್ಯೂಸನ್ನ ನೀವು ಯಾವ ಟೈಮಲ್ಲಾದ್ರೂ ಕನ್ಸ್ಯೂಮ್ ಮಾಡ್ಬೋದು. 1 ವೀಕಲ್ಲಿ 2 to 3 ಟೈಮ್ಸ್ ನೀವು ಕನ್ಸ್ಯೂಮ್ ಮಾಡ್ಬೋದು. ಅಂದರೆ ಆಲ್ಟರ್ನೇಟಿವ್ ಡೇಸ್ ನೀವು ಈ ಡ್ರಿಂಕನ್ನ ಕುಡಿಬೋದು. ನೆಕ್ಸ್ಟ್ ಇವಾಗ ನಾನು ಹೇಳ್ತಿರೋದು ಬಂದು ನೈಟ್ ಡ್ರಿಂಕ್. ಸೊ ಇದು ನೈಟ್ ಡ್ರಿಂಕ್ ನಂಬರ್ 1. ಇನ್ನೊಂದು ನೈಟ್ ಡ್ರಿಂಕ್ ಬಗ್ಗೆನೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದು ಫಸ್ಟ್ ನೈಟ್ ಡ್ರಿಂಕ್ ನಂಬರ್ 1. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ ಬೇಕಂದರೆ ಒಂದು ಕುಕುಂಬರ್, ಮಿಂಟ್ ಲೀವ್ಸ್, ಲೆಮನ್, ಪಿಂಕ್ ಸಾಲ್ಟ್, ಜೀರಾ ಆ್ಯಂಡ್ ವಾಟರ್. ನಿಮ್ಮ ಹತ್ರ ಪಿಂಕ್ ಸಾಲ್ಟ್ ಅವೈಲೇಬಲ್ ಇಲ್ಲ ಅಂದರೆ ನೀವು ನಾರ್ಮಲ್ ಸಾಲ್ಟನ್ನು ಯೂಸ್ ಮಾಡ್ಬೋದು, ಬಟ್ ಪಿಂಕ್ ಸಾಲ್ಟ್ ಗಿವ್ಸ್ ಬೆಸ್ಟ್ ರಿಸಲ್ಟ್ಸ್. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೀವು ಬ್ಲೆಂಡರಿಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನ ನೀವು ನೈಟ್ ಅಷ್ಟೇ ಕನ್ಸ್ಯೂಮ್ ಮಾಡಬೇಕು. ಇದರಲ್ಲಿ ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಬಾಡಿಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಮೊದಲಿಗೆ ಕುಕುಂಬರ್, ಇದು ನಮ್ಮ ಬಾಡಿ ಹೈಡ್ರೇಷನಿಗೆ ಹೆಲ್ಪ್ ಮಾಡುತ್ತೆ. ನಂತರ ಲೆಮನಲ್ಲಿ ಹೈ ರಿಚ್ ಆಫ್ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಆ್ಯಂಡ್ ಹೇರಿಗೆ ಹೆಲ್ತಿಯಾಗಿ ಇರುತ್ತೆ. ನೆಕ್ಸ್ಟ್ ಮಿಂಟ್ ಲೀವ್ಸ್ ನಾನು ಆಲ್ರೆಡಿ ಹೇಳ್ದಂಗೆ ಇದು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ನಮಗೆ ಫ್ರೆಶ್ನೆಸ್ ನೀಡುತ್ತೆ, ಬ್ಲೋಟಿಂಗ್ ಸಮಸ್ಯೆ ಏನಾದ್ರು ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ.
ಸೊ ಈ ಜ್ಯೂಸು ನಮ್ಮ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ನೈಟ್ ನಾವು ಕನ್ಸ್ಯೂಮ್ ಮಾಡಬೇಕು. ಆಮೇಲೆ ಪಿಂಕ್ ಸಾಲ್ಟ್ ಯಾಕೆ ಅಂದರೆ, ಪಿಂಕ್ ಸಾಲ್ಟ್ ನಮ್ಮ ಬಾಡಿಲಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ನಿಮಗೇನಾದ್ರು BP ಸಮಸ್ಯೆ ಇದ್ದರೆ ನೀವು ಸಾಲ್ಟನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಕಮ್ಮಿ ಕ್ವಾಂಟಿಟಿಲಿ ಯೂಸ್ ಮಾಡೋದು ಒಳ್ಳೆಯದು. ನೀವು ಈ ಜ್ಯೂಸನ್ನ ಊಟ ಮಾಡಿದ ನಂತರ 1 ಅವರ್ ಆದಮೇಲೆ ಈ ಜ್ಯೂಸ್ನ ನೀವು ಕುಡಿಬೋದು. ಇದನ್ನ ನೀವು ವೀಕ್ಲಿ ಟ್ವೈಸ್ ಕುಡಿದ್ರೆ ಸಾಕು. ನೆಕ್ಸ್ಟ್ ನೈಟ್ ಡ್ರಿಂಕ್ ನಂಬರ್ 2. ಇದನ್ನ ನೀವು ಬ್ಲೆಂಡ್ ಮಾಡೋ ಹಾಗಿಲ್ಲ, ಇದನ್ನ ನೀವು ಬಾಯ್ಲ್ ಮಾಡಬೇಕು. ಒಂದು ಪ್ಯಾನ್ ತಗೊಳ್ಳಿ, ಪ್ಯಾನಿಗೆ 1 ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ, ಜಿಂಜರ್, ನೀವು ಜಿಂಜರ್ನಾರು ಯೂಸ್ ಮಾಡ್ಬೋದು, ಇಲ್ಲ ಜಿಂಜರ್ ಪೌಡರ್ನಾರು ಯೂಸ್ ಮಾಡ್ಬೋದು. ನಂತರ ಕರಿ ಲೀಫ್, ಇಷ್ಟನ್ನು ಹಾಕಿ ನೀಟಾಗಿ ಅದು ಕುದಿ ಬರೋ ತನಕ ಅದನ್ನು ಬಾಯ್ಲ್ ಮಾಡಿ ನಂತರ ಸ್ಟೇನ್ ಮಾಡಿ ಇದನ್ನ ನೀವು ಎವ್ರಿ ನೈಟ್ ಕುಡಿಬೋದು. ಜೀರಾ ನಮ್ಮ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ. ಜಿಂಜರ್ ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಇದು ಕೂಡ ನಮ್ಮ ಬಾಡಿಲಿ ಡೈಜೆಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕರಿ ಲೀವ್ಸ್ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಸಮಸ್ಯೆ ಏನಾದ್ರು ಇದ್ದರೆ ಅದು ನಮಗೆ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಕೂಡ ನೀವು ಊಟ ಆದ 1 ಅವರ್ ಆದಮೇಲೆ ನೀವು ಈ ಜ್ಯೂಸನ್ನು, ನೀವು ಈ ಡ್ರಿಂಕನ್ನು ಕುಡಿಬೋದು. ಇದನ್ನು ನೀವು ಎವ್ರಿ ಡೇ ಕುಡಿಬೋದು. ಇದು ನಿಮಗೆ ಡಿಟಾಕ್ಸ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇವಾಗ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಅಯ್ಯೋ ನಾನು ಯಾವ ಡ್ರಿಂಕ್ ಕುಡಿಲಿ ಅಂತ, ನೀವು ಬೆಳಗ್ಗೆ ಹೊತ್ತು ಕುಡಿಬೇಕು ಅಂತ ಅಂದರೆ ನೀವು ಗ್ರೀನ್ ಜ್ಯೂಸ್ನ ಕನ್ಸ್ಯೂಮ್ ಮಾಡ್ಬೋದು. ನಿಮಗೇನಾದರೂ ಡೈಜೆಷನ್ ಸಮಸ್ಯೆ ಇದ್ದರೆ ನೀವು ಜ್ಯೂಸ್ ನಂಬರ್ 3ನ ಕುಡಿಬೋದು. ಹೈಡ್ರೇಟ್ ಆಗಬೇಕು, ನನ್ನ ಬಾಡಿ ಹೈಡ್ರೇಟ್ ಆಗಬೇಕು ಅಂತ ಅಂದರೆ ನೀವು ನೈಟ್ ಜ್ಯೂಸ್ ನಂಬರ್ 1ನ್ನು ಕುಡಿಬೋದು. ನಿಮಗೆ ಯಾವ ಜ್ಯೂಸ್ ಇಷ್ಟ ಆಯಿತು, ನೀವು ಯಾವ ಜ್ಯೂಸ್ನ ಟ್ರೈ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇದನ್ನು ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.